ಸೊ ಇದ್ರಲ್ಲಿ ಸ್ಪೆಷಲ್ ಏನು ಗೊತ್ತಾ ಸರ್, ಎಲ್ಲರೂ ಹೊಡಿತಾರೆ, ಮಾರ್ಕ್ ಬೀಳುತ್ತೆ, ಏನು ಹೇಳ್ತಾರೆ ಸರ್ 1 hour 2 hour ಹೋಗ್ಬಿಡುತ್ತೆ ಅಂತಾರೆ. ಮಾರ್ಕೇ ಬಿದ್ದಿಲ್ಲ ಅಂದರೆ ಒಂದು ಮಾರ್ಕ್ ಇದೆಯಲ್ಲ, ಸೊ ನಿಮ್ಗೆ ಒರೆಸಿದ್ರೆ ಹೋಗ್ಬಿಡುತ್ತೆ. ಇದು ಸ್ಪೆಷಲು, ಈ ಥರ ಸ್ಪೆಷಲು ಇಂಡಿಯಾದಲ್ಲಿ ನಮ್ಮ ಹತ್ರನೇ ಫಸ್ಟ್ ಇರೋದು. ಇದು ಬುಲೆಟ್ ಪ್ರೂಫ್ ಸರ್. ಕರ್ನಾಟಕದಲ್ಲಿ ನಾನೇ ಫಸ್ಟ್ ಟೈಮು ನಂದು ಓನ್ ಬ್ರ್ಯಾಂಡಿಂಗು ಆ್ಯಂಡ್ ನಂದು ಓನ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಕರ್ನಾಟಕದ ಬ್ರ್ಯಾಂಡ್ ಅಂತ ಕೂಡ ಹೇಳ್ಕೊಂಬೋದಿದ್ದೀನಿ. ಇದು ಬಂದು ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಷೀನು. ನಮ್ಮ ಹತ್ರ ಸಿಗೋ ಐಟಮು ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕು ಕವರ್ ಮಾಡಿದ್ದೀನಿ ಸರ್. ಇದು ಮಾರ್ಕೆಟಲ್ಲಿ ಸಿಗೋ ಐಟಮ್ ಇದು. ಸೊ S9 ಮೊಬೈಲ್ಸ್ ಇದು. ಜನರು ಮೋಡಿ ಮಾಡಬೇಕು, ಜನರು ಮೋಸ ಮಾಡಬೇಕು ಇಲ್ಲ ಸರ್, ನೀವೇ ಹೇಳಿ ಯಾವ್ದು ಕ್ವಾಲಿಟಿ ಬೆಸ್ಟ್ ಇದೆಯೋ ಅದೇ ತಗೊಳ್ಳಿ. ಇದು ಬಂದು ಪ್ಯೂರ್ ಲೆದರ್. ಇದು ಪ್ರೀಮಿಯಂ ಮೊಬೈಲ್ಸ್ಗೆ ಹಾಕಿದ್ರೆ ಸೊ ಕೆಳಗೆ ಬಿದ್ರೂ 80% ಬಚಾವ್ ಮಾಡುತ್ತೆ. ಇದು 3mm ಅಂತೀವಿ. ಓಜಿ ಸರ್, ಬಾಸ್ ಒರಿಜಿನಲ್. ಕರ್ನಾಟಕದಲ್ಲಿ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಬ್ಯಾಕ್ ಫಿಲಿಮ್ ಇದು. iPhone 13 Pro ಸೀರೀಸ್ ಮ್ಯಾಟಿಕ್ ಗ್ಲಾಸ್ ಬರ್ತಾ ಇದೆ ಈಗ. ಸೊ ಇದು ಹಾಕಿದ್ರೆ 100% ಅಂಟ್ಕೊಳ್ಳುತ್ತೆ. ಇದು ಬಂದು ಬುಲೆಟ್ ಪ್ರೂಫ್ ಸರ್. ಚೆನ್ನಾಗಿದ್ದೀವಿ ಸರ್. ಸರ್ ಇದು ತುಂಬ ದಿನ ಅಂದರೆ ಬ್ರ್ಯಾಂಡ್ ಮಾಡಬೇಕಂತ ಅಂದ್ಕೊಂಡೆ. ತುಂಬ ಲಾಸ್ಟ್ ಟೈಮು ಬೇರೆಯವ್ರ ಬ್ರ್ಯಾಂಡ್ನ ನಾವು ಪ್ರಮೋಷನ್ ಮಾಡ್ತಾಯಿದ್ವಿ. ಸೊ ಈಗ ಹಂಗಿಲ್ಲ, ನಮ್ಮದೇ ಓನ್ ಬ್ರ್ಯಾಂಡ್ ಬಂದಿದೆ. ಕರ್ನಾಟಕದಲ್ಲಿ ನಾನೇ ಫಸ್ಟ್ ಟೈಮು ನಂದು ಓನ್ ಬ್ರ್ಯಾಂಡಿಂಗು ಆ್ಯಂಡ್ ನಂದು ಓನ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಕರ್ನಾಟಕದ ಬ್ರ್ಯಾಂಡ್ ಅಂತ ಕೂಡ ಹೇಳ್ಕೊಬೋದಿದ್ದೀನಿ ಸರ್. ಇದು ಬಂದು ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಷಿನ್. ಲಾಸ್ಟ್ ಟೈಮ್ ನಾನು ನಿಮ್ಮ ಚಾನಲೆಲ್ಲ ಅಪ್ಲೋಡ್ ಮಾಡಿದ್ವಿ. ಇದು ಬಂದು ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಷೀನು ಸರ್. ಇದು ತುಂಬ ಜನ ಇದನ್ನೇನು ಅನ್ಕೊತಾರೆ ಅಂದರೆ ಇದರಿಂದ ದುಡ್ಡು ಮಾಡಿಬಿಡ್ಬೋದು ಅದು ಇದು ಅಂತಾರೆ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಸರ್. ಯಾರು ಮೊಬೈಲ್ ಶಾಪ್ ಇದೆಯೋ, ಸೊ ಯಾರು ಮೊಬೈಲ್ ಶಾಪ್ ಇದೆಯೋ ಅವರು ದುಡ್ಡನ್ನ ಸ್ವಲ್ಪ ಜಾಸ್ತಿ ಅರ್ನ್ ಮಾಡ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಿಮಗೆ. ಸೊ ಈಗ ಒಂದು ಶಾಪಲ್ಲಿ ಒಂದು 2-3 ಸಾವಿರ ಆಗ್ತಾಯಿದ್ರೆ ಇದನ್ನು ಹಾಕ್ಕೊಂಡ್ರೆ ಒಂದು 10 ಸಾವಿರ ಆಗ್ಬೋದು, ಎಕ್ಸ್ಟ್ರಾ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಮ್ಮ ಹತ್ರ ಸಿಗೋ ಐಟಮು ಆಲ್ ಓವರ್ ಇಂಡಿಯಾ, ಕರ್ನಾಟಕ, ಹೈದ್ರಾಬಾದ್ ಅದೆಲ್ಲ ಬೇಡ ಸರ್, ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸಿಗಲ್ಲ. ನಾನು ಒಂದು ಏರಿಯಾಗೆ ಒಬ್ಬರು ಕೊಟ್ಟರೆ ಬೇರೆ ಏರಿಯಾಗೆ ಕೊಡೋಕ್ಕೆ ಹೋಗಲ್ಲ. ಹಾಂ, ಸೊ ಅವ್ರ ಬಿಸ್ನೆಸ್ಗೆ ಯಾವುದೇ ಥರ ಅಡ್ಡಿ ಬರಬಾರ್ದು, ಆ ಥರ ನಾವು ನೋಡ್ಕೊತೀವಿ. ಸೊ ನಮ್ಮ ಸಪೋರ್ಟ್ ಯಾವಾಗಲೇ ಆಗಲಿ ಇದ್ದೇ ಇರುತ್ತೆ 100%. ಸೊ ನೀವು ಅಲ್ಲಿ ನೋಡ್ಬೋದು, ಆಲ್ಮೋಸ್ಟು ಎಲ್ಲ ಕರ್ನಾಟಕ ಮ್ಯಾಪು ಬರೆದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕು ಕವರ್ ಮಾಡಿದ್ದೀನಿ ಸರ್. ನೀವು ಅದರಲ್ಲಿ ಎಲ್ಲಿ ಇವಾಗ ತುಂಬ ಜನ ಏನು ಮಾಡ್ತಾರೆ, ಔಟ್ಸೈಡಿಂದ ಬರಬೇಕಂದ್ರೆ ಸರ್ ತುಂಬ ದೂರ ಆಗುತ್ತೆ, ನಾನು ಡೆಮೋ ನೋಡಬೇಕು ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಕಡೆನೂ ನಮ್ಮ ಕ್ಲೈಂಟ್ಸ್ ಇದ್ದಾರೆ. ಸೊ ನಮ್ಮ ಹತ್ರ ತೊಗೊಂಡಿರೋ ಮಷಿನ್ಸ್ ಅವರಾಗಲಿ, ನಮ್ಮ ಸರ್ವಿಸ್ ತೊಗೊಳ್ಳೋರು ಇದ್ದಾರೆ. ಯಾರಾದರೂ ಕಾಲ್ ಮಾಡಿದ್ರೆ ನಾವು ಒಂದು ಅಡ್ರೆಸ್ ಕೊಡ್ತೀವಿ, ಏರಿಯಾ ಕೊಡ್ತೀವಿ. ಸೊ ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಇರ್ಬೋದು, ಹೋಗಿ ಅಲ್ಲೇ ಚೆಕ್ ಮಾಡಿಕೊಂಡು ನಮ್ಮ ಸರ್ವಿಸ್ ಚೆನ್ನಾಗಿದೆಯಾ ಇಲ್ವಾ, ನಾವು ಮೋಸ ಮಾಡ್ತೀವಾ ಇಲ್ವಾ ಅಂತ ಅವರೇ ತಿಳ್ಕೊಂಡು ಬಂದು ಮಷಿನ್ ಪರ್ಚೇಸ್ ಮಾಡ್ಬೋದು ಸರ್. ಇದು ನೋಡಿ, ಇದು ಮಾರ್ಕೆಟಲ್ಲಿ ಸಿಗೋ ಐಟಮ್ ಇದು. ಸೊ ಇದು 45 ರೂಪಾಯಿ ನಾನು ತೊಗೊಬಂದಿದ್ದೀನಿ. ನಾನೇ ಮಾರ್ಕೆಟ್ಗೆ ಹೋಗಿ ಸೊ ಮಾರ್ಕೆಟ್ ಹೆಂಗಿದೆ, ಎಷ್ಟು ಬಿಸಿ ಇದೆ ಅಂತ ನಾನೇ ನೋಡ್ಕೊಬಂದಿದ್ದೀನಿ. ಇದು ನೋಡಿ, ಇದು ನೀವೇ ನೋಡಿ, ಕ್ವಾಲಿಟಿ ನೋಡಿ. ಓಕೆ, ನೋಡಿದ್ರಾ ನೀವೇ? ಸೊ ಇದು ಬಂದು 45 ರೂಪಾಯಿ ನಾನು ತೊಗೊಂಡಿರೋ ಸರ್. ಬಿಲ್ ಬೇಕಾದ್ರೆ ತೋರಿಸ್ತೀನಿ. ಸೊ ಈ ಕ್ವಾಲಿಟಿ ಬಂದು ನಮ್ಮದು. ಸೊ S9 ಮೊಬೈಲ್ಸ್ ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರು. ಸೊ ನೀವು ನೋಡ್ಬೋದು, ಕ್ಲಾರಿಟಿ ವೈಸ್ ಆಗಲಿ, ಕ್ವಾಲಿಟಿ ವೈಸ್ ಆಗಲಿ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನೋಡಿ, ನಾನೇನೋ ಜನರು ಮೋಡಿ ಮಾಡಬೇಕು, ಜನರು ಮೋಸ ಮಾಡಬೇಕು ಇಲ್ಲ ಸರ್, ನೀವೇ ಹೇಳಿ ಯಾವ್ದು ಕ್ವಾಲಿಟಿ ಬೆಸ್ಟ್ ಇದೆಯೋ ಅದೇ ತಗೊಳ್ಳಿ. ನೀವು ಪ್ರಮೋಷನ್ಗೆ ಅಂತ ಹೇಳೋಕ್ಕೆ ಹೋಗಬೇಡಿ, ಯಾವ್ದು ಬೆಸ್ಟ್ ಇದೆಯೋ ಅದೇ ಹೇಳಿ. ಜನಕ್ಕೆ ಮೋಸ ಮಾಡೋ ಅಭಿಪ್ರಾಯದಿಂದ ನಾವು ಈ ಸತಿ ಬಂದೇ ಇಲ್ಲ. ಸೊ ಆಮೇಲೆ ಇದೊಂದಿದೆ. ಸೊ ಇದನ್ನು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದು ಬಂದು ಪ್ಯೂರ್ ಲೆದರ್. ಇದು ನಿಮಗೆ ಇದು ಪ್ರೀಮಿಯಂ ಮೊಬೈಲ್ಸ್ಗೆ ಹಾಕಿದ್ರೆ ಸೊ ಕೆಳಗೆ ಬಿದ್ರೂ 80% ಬಚಾವ್ ಮಾಡುತ್ತೆ. ಇದು 3mm ಅಂತೀವಿ. ಸೊ ಆ ಥರ ಆಗುತ್ತೆ. ಸೊ ಇದರಲ್ಲಿ ನಮಗೆ ಕಲರ್ ವೈಸು ಆ್ಯಂಡ್ ಕಿಂಗು ಆ್ಯಂಡ್ ಬಾಸ್ ಎಲ್ಲ ಬರುತ್ತೆ. ಸೊ ಎಲ್ಲ ಇದು ಪ್ರೀಮಿಯಂ ಮೊಬೈಲ್ಗೂ ಅವೈಲೇಬಲ್ ಇದೆ ಇದು. ಸೊ ಇದೆಲ್ಲ ನಾವು ನಮ್ಮ ಶಾಪಲ್ಲಿ ಮಾತ್ರನೇ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗುತ್ತೆ, ನಾನೇನು ಸಿಗಲ್ಲ ಅಂತ ಹೇಳಲ್ಲ. ಬಟ್ ಕ್ವಾಲಿಟಿ ವೈಸಲ್ಲಿ ನಾವು ಯಾವತ್ತೇ ಆಗಲಿ ಕಾಂಪ್ರಮೈಸ್ ಆಗಲ್ಲ ಕಸ್ಟಮರ್ಗೆ. ನಮ್ಮ ಕ್ವಾಲಿಟಿ ಬೇರೆ ಕಡೆ ಸಿಗಲ್ಲ. ಸೊ ನಾವು ತೊಗೊಬರೋದು ಯಾರಿಗೂ ಸಿಗಲ್ಲ. ಸೊ ನೀವು ನಮ್ಮನ್ನು ನಂಬ್ಕೊಂಡು ಬಿಸ್ನೆಸ್ ಮಾಡಿದ್ರೆ 100% ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಸರ್. ಸೊ ಆ್ಯಂಡ್ ಈಗ ಹೊಸದಾಗಿ ಇನ್ನೊಂದು ಲಾಂಚ್ ಆಗಿದೆ ಸರ್. 2-3 ಥರ ಲಾಂಚ್ ಆಗಿದೆ. ಇದು ಬಂದು ಆ್ಯಕ್ಚುಲಿ ನಮ್ಮ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಸರ್ ಇದು. ಸೊ ಇದು ಆ್ಯಕ್ಚುಲಿ ಮಾರ್ಕೆಟ್ಗೆ ಇದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಇದು ಬ್ಯಾಕ್ ಫಿಲಿಮ್. ಇದು iPhone 13 Pro ಸೀರೀಸ್ ಮ್ಯಾಟಿಕ್ ಗ್ಲಾಸ್ ಬರ್ತಾ ಇದೆ ಈಗ. ಯಾವ್ದು ನೀವು ಬ್ಯಾಕ್ ಇದು ಹಾಕಿದ್ರೂ ಅದು ಅಂಟ್ಕೊಳ್ಳಲ್ಲ. ಸೊ ಇದು ಹಾಕಿದ್ರೆ 100% ಅಂಟ್ಕೊಳ್ಳುತ್ತೆ.
100 ಅಲ್ಲ 200% ಅಂಟ್ಕೊಳ್ಳುತ್ತೆ. ಇದು ಬಂದು ಬುಲೆಟ್ ಪ್ರೂಫ್ ಸರ್. ಮಾರ್ಕೆಟಲ್ಲಿರೋದು ಆ್ಯಕ್ಚುಲಿ ಬಂದು 0.21 mm ಹೈಯೆಸ್ಟ್. ಸೊ ನಮ್ಮ ಹತ್ರ ಸಿಗೋದು ನಿಮಗೆ 0.25 mm. ಸೊ ಒಂದು ಟೆಂಪರ್ ಗ್ಲಾಸ್ ಸೈಜಲ್ಲಿ ನಮಗೆ ಸ್ಕ್ರೀನ್ ಗಾರ್ಡ್ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮಗೆ ಸ್ಪೆಷಾಲಿಟಿ ಏನು ಗೊತ್ತಾ? ಸೊ ಅದನ್ನು ನಾನು ಹೇಳೋದಕ್ಕಿಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಈ ಥರ ಪ್ರಾಡಕ್ಟು ಇಂಡಿಯಾದಲ್ಲಿ EPU ಪ್ರಾಡಕ್ಟು ನಮ್ಮ ಹತ್ರನೇ 25 mm ಇರೋದು, ಎಲ್ಲೂ ಇಲ್ಲ ಸರ್. ತುಂಬ ಜನ ಅಂತಾರೆ ಇವನು ಬಿಲ್ಡಪ್ ಕೊಡ್ತಾನೆ ಅದು ಇದು ಅಂತೆಲ್ಲ. ನಿಜ ಹೇಳ್ತಾ ಇದ್ದೀನಿ, ನಮ್ಮದೇ ನಿಜ. ಸೊ ದುರಂಕಾರ ಅಂದ್ಕೊಂಡ್ರೆ ಬಿಲ್ಡಪ್ಪು ಏನು ಮಾಡೋಕ್ಕಾಗಲ್ಲ. ಸೊ ನಾ 100% ಇದನ್ನು ಮಾಡಿ ನೀವು ಮೊಬೈಲ್ನ ನಾನು ನಿಮ್ಮ ಮುಂದೆನೇ ನಾನು ಯಾವ ಥರ ಯೂಸ್ ಇರುತ್ತೆ ಯಾವ ಥರ ಇದಿರುತ್ತೆ ಅಂತ ನನಗೆ ಬೇರೆಯವ್ರು ಮೆಚ್ಸೋಕ್ಕಿಲ್ಲ ಸರ್. ನೀವು ಪ್ರಮೋಷನ್ಗೆ ಬಂದಿದ್ರೆ ಪ್ರಮೋಷನ್ ಬೇಡ, ನೀವೇ ಹೇಳಿ ಇದ್ರ ಫೀಲ್ ಹೆಂಗಿದೆ ಅಂತ ನಿಮ್ಮಿಂದನೇ ಕಸ್ಟಮರ್ಸ್ ತಿಳ್ಕೊಳ್ಳಿ. ನಾವು ಮೋಸ ಮಾಡ್ತಾ ಇದ್ದೀವ ನಿಜ ಹೇಳ್ತಾ ಇದ್ದೀವ ಅಂತ ಇದ್ರ ನೋಡೇ ತಿಳ್ಕೊಳ್ಳಿ. ಸರ್ ಇದು ಸೇಮ್ ಏನು ತೋರಿಸಿದೆ ಲಾಸ್ಟ್ ಟೈಮು ಅದೇ ಥರನೇ ಇದು ವರ್ಕ್ ಆಗುತ್ತೆ. ಸೊ ಏನಂದ್ರೆ ನಮ್ಮದು ಓನ್ ಬ್ರ್ಯಾಂಡ್ ಮಾಡಿದ್ದೀವಿ, S9 ಓನ್ ಬ್ರ್ಯಾಂಡು, ಕರ್ನಾಟಕದ ಬ್ರ್ಯಾಂಡ್ ಅಷ್ಟೇ. ಯಾವುದೇ ಥರ ಸರ್ವಿಸ್ ಆಗಲಿ ಇನ್ನೊಂದಾಗಲಿ ಆಲ್ಮೋಸ್ಟ್ ಸರ್ವಿಸ್ಗೆ ಬರಲ್ಲ ಸರ್. ನಾನೇ ಕೊಡ್ತೀನಿ 5 ವರ್ಷ 10 ವರ್ಷ ಸರ್ವಿಸೇ ಬರಲ್ಲ. ಇನ್ನೊಂದು 5 ವರ್ಷಕ್ಕೆ ಒಂದು ಮಷೀನಲ್ಲಿ ಏನು ಫ್ಯೂಚರ್ ಬೇಕೋ ಆ ಫ್ಯೂಚರ್ ಸೆಟ್ ಆಗಿದೆ ಇದರಲ್ಲಿ. ಸೊ ಅನ್ಲಿಮಿಟೆಡು. ತುಂಬ ಕಡೆ ಏನು ಮಾಡ್ತಾರೆ ಗೊತ್ತಾ, ಫ್ರಾಡು. ಅನ್ಲಿಮಿಟೆಡ್ ಫ್ರೀ ಅಂತ ಹೇಳ್ತಾರೆ ಸರ್, ವರ್ಷನಲ್ಲಿ ಚಾರ್ಜ್ ಮಾಡ್ತಾರೆ. ಓಕೆನಾ, ವರ್ಷನಲ್ಲಿ ಚಾರ್ಜ್ ಮಾಡ್ತಾರೆ. ನಮ್ಮದು ಆ ಥರ ಇಲ್ಲ, ವರ್ಷನ್ ಕೂಡ ಫ್ರೀ ಇದೆ ಆ್ಯಂಡ್ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಫ್ರೀ ಇದೆ. ಯಾವುದೇ ಥರ ಇಯರ್ಲಿ ಚಾರ್ಜಸ್ ಆಗಲಿ ಆ್ಯಂಡ್ ಇನ್ನೊಂದು ಚಾರ್ಜಸ್ ಆಗಲಿ ಬೇರೆ ಚಾರ್ಜಸ್ ಅಂತ ಹೇಳಿ ಜನರ ಹತ್ರ ಲೂಟಿ ಮಾಡಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟು ಪಕ್ಕ ಹೇಳ್ತೀನಿ, 5 ವರ್ಷವರೆಗೂ ಇದೇ ಥರ ಮಷೀನೇ ಬರುತ್ತೆ, ಏನೂ ಆಗಲ್ಲ ಸರ್. ಎಲ್ಲ ಆಟೋಮೆಟಿಕ್ ಅಪ್ಡೇಟೆಡು. ನೀವು ಇದನ್ನು ವೈಫೈ ಕನೆಕ್ಟ್ ಮಾಡಿಬಿಟ್ರೆ ಅದಕ್ಕೆ ಅದೇ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಏನಿಲ್ಲ, ವರ್ಷನ್ಗೆ ಏನು ಚಾರ್ಜಸ್ ಇಲ್ಲ, ಸಾಫ್ಟ್ವೇರ್ಸ್ಗೂ ಏನು ಚಾರ್ಜಸ್ ಇಲ್ಲ. ಸೊ ಇದನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ವೈಫೈ ಕನೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಮಾತ್ರ ಸರ್ ಮೊಬೈಲಿಂದ ಕೂಡ ವೈಫೈ ಕನೆಕ್ಟ್ ಮಾಡ್ಕೋಬೋದು. ವೈಫೈ ಕನೆಕ್ಟ್ ಆದಮೇಲೆ ಇಲ್ಲಿದೆಯಲ್ಲ, ಸೊ ಇಲ್ಲಿ ನೀವು ಒಂದ್ಸರಿ ಆ ರೌಂಡ್ ಶೇಪಲ್ಲಿ ಇದೆಯಲ್ಲ, ಸೊ ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಸಪೋಸ್ ಏನಾದರೂ ಓಲ್ಡ್ ಡೇಟಾ ಇದ್ದರೆ, ಸೊ ಓಲ್ಡ್ ಡೇಟಾ ಇದ್ದರೆ ಆಟೋಮೆಟಿಕ್ ಅದೇ ಅಪ್ಡೇಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ರಿಮೈನಿಂಗ್ ಕಟ್ ಅನ್ಲಿಮಿಟೆಡ್ ಅಂದರೆ ನೀವು ಎಷ್ಟು ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಏನಾದರೂ ನೋಡಿ ಸರ್, ಇಲ್ಲಿ 2895 ಇದು ಅಪ್ಡೇಟ್ ಆಗ್ತಾ ಇದೆ. ಸೊ ಆಟೋಮೆಟಿಕ್ ಅದೇ ಅಪ್ಡೇಟ್ ತಗೊಳುತ್ತೆ. ಸೊ ನಾವು ಯಾವುದೇ ಥರ ಆಗಲಿ ಏನೇ ಆಗಲಿ ಏನು ಮಾಡೋಂಗಿಲ್ಲ, ಒಂದು ಬಟನ್ ಒತ್ತದ ಆಟೋಮೆಟಿಕ್ ಅಪ್ಡೇಟ್ ತಗೊಳುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಅಷ್ಟೇ, ವರ್ಷನ್ ಅಪ್ಡೇಟ್ ಬಂದಿದೆಯಾ ಅದೇ ಕೇಳುತ್ತೆ, ಪ್ಲೀಸ್ ವರ್ಷನ್ ಅಪ್ಡೇಟ್ ಮಾಡಿ ಅಂತ. ಸೊ ನೀವು ವರ್ಷನ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಸೊ ಇದು ಅಪ್ಡೇಟ್ ಆಗಿದೆ. ಇದು ಅಪ್ಡೇಟ್ ಆದಮೇಲೆ ನಾನು ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸರ್ ಇದರಲ್ಲಿ ಫೀಚರ್ಸ್ ಬಂದು ನಾರ್ಮಲ್ ಆಗಿ ಎಲ್ಲ ಮೊಬೈಲಲ್ಲಿ ಇದ್ದಂಗೆ, ಎಲ್ಲ ಮಷಿನ್ಸಲ್ಲಿ ಇದ್ದಂಗೆ, ಎಲ್ಲ ಮೊಬೈಲು, ಟ್ಯಾಬು, ಕ್ಯಾಮ್ರಾ, ವಾಚು, ಹೆಡ್ಫೋನು, ಗೇಮ್ ಮೆಷಿನ್ನು ಆ್ಯಂಡ್ ಕಾರ್ಡು ಆ್ಯಂಡ್ ಕಂಪ್ಯೂಟರ್ಸು. ಇದೇನೋ ಫೋನ್ ರಿಪೇರಿ ಅಂತ ಬಂದಿದೆ. ಸೊ ಇದೊಂದು ಬಂದಿದೆ. ಬೈಕ್ದು ಆ್ಯಂಡ್ ಓಲೋ, ಆ್ಯಥರು ಆ್ಯಂಡ್ ಇದು ಸ್ಕ್ರೀನ್ ಗಾರ್ಡ್ಸ್ ಅವೆಲ್ಲ ಬರುತ್ತೆ. ಆ್ಯಂಡ್ ಅದರ್ಸ್ ಅಂತ ಇದೆ. ಆ್ಯಂಡ್ ವೆಬ್ ಕ್ಯಾಮ್ ಈಗ ಬರ್ತಾ ಇದೆಯಲ್ಲ, ವೆಬ್ ಕ್ಯಾಮ್, MP3 ಚಾರ್ಜರು, ಕಾರ್ಡ್ ರೈಡರು. ಸರ್ ಇದು ಆ್ಯಕ್ಚುಲಿ ನಿಮಗೆ ತಿಂಗಳಿಗೊಂದು ಹೊಸ ಮಾಡಲ್ಸ್ ಲಾಂಚ್ ಆಗುತ್ತೆ ಸರ್. ಹೊಸ ಮೊಬೈಲ್ ಅಲ್ಲ, ಹೊಸ ಮಾಡಲ್ಸ್ ಲಾಂಚ್ ಆಗುತ್ತೆ. ನಿಮ್ಗೆ ಏನು ಬೇಕೋ ಅನ್ನೋದು ನನಗೆ ಒಂದು ಗ್ರೂಪ್ ಇರುತ್ತೆ, ನಮ್ಮ ಗ್ರೂಪು. ಆ ಗ್ರೂಪಲ್ಲಿ ಹಾಕಿದ್ರೆ ಒಂದು 24 hours ಒಂದು 2 days ಒಳಗಡೆ ಅದನ್ನು ನಾನು ಆ್ಯಡ್ ಮಾಡಿಸ್ತೀನಿ ಸರ್. ಯಾಕಂದರೆ ಯಾವುದೇ ಥರ ಥರ್ಡ್ ಪಾರ್ಟಿ ಆಗಲಿ ಏನು ಪಾರ್ಟಿ ಯಾವುದೂ ಇಲ್ಲ. ಒಂದು 24 hours ಸರ್ ಈ ಮಾಡಲ್ ಇಲ್ಲ. ಆ್ಯಕ್ಚುಲಿ ಒಂದು ಹೊಸ ಮೊಬೈಲು ಬರೋಕ್ಕೆ ಮುಂಚೆನೇ ನಮ್ಮ ಹತ್ರ ಒಂದು 15 ದಿನ 20 ದಿನ ಮುಂಚೆನೇ ಅಪ್ಡೇಟ್ ಆಗಿಬಿಡುತ್ತೆ, ಹೊಸ ಮೊಬೈಲ್ಸ್ ಆಗಲಿ ಹೊಸ ಡಿವೈಸಸ್ ಆಗಲಿ. ಸಪೋಸ್ ಏನಾದರೂ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿ 24 hours ಒಳಗಡೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಮತ್ತು ಹೆಲ್ಪ್ಲೈನು ಅಷ್ಟೇ, ನೀವು ಯಾವಾಗ ಬೇಕಾದರೂ ಏನಕ್ಕೆ ಬೇಕಾದರೂ 10 to 10 ಯಾವಾಗ ಬೇಕಾದರೂ ಕಾಲ್ ಮಾಡಿ ಸರ್. ನಾವು ಸರ್ವಿಸ್ ಕೊಡ್ತೀವಿ, ಬೆಸ್ಟ್ ಸರ್ವಿಸ್ ಕೊಡ್ತೀವಿ. ಸಪೋಸ್ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಸರ್, ಒಂದು ಮಾತು ಹೇಳ್ತೀನಿ, ನಿಮ್ಮ ಹತ್ರ ಮಾಡ್ಕೊಂಡು ಹೋದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರುತ್ತೆ ಸರ್. ಆ್ಯಕ್ಚುಲಿ 2 devices ಇದೆ, 2 devices ನಂದು ಪರ್ಸ್ನಲ್ ಇದೆ. ಆ್ಯಂಡ್ ನೈಟ್ 1 ಗಂಟೆ 2 ಗಂಟೆ ಕೂಡ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ. ಸೊ ನಾನೇನು ಮಾಡ್ತೀನಿ, ಸಪೋಸ್ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ, ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಒಬ್ಬನೇ ಇರ್ತೀನಿ. ಸೊ ನೀವು ಬೇಜಾರು ಮಾಡ್ಕೋಬೇಡಿ, ಡೈರೆಕ್ಟ್ ಶಾಪ್ ಹತ್ರ ವಿಸಿಟ್ ಮಾಡಿ. ಸೊ ಎನಿ ಟೈಮ್ ಇಲ್ಲಾಂದರೆ ಒಂದು ಮೆಸೇಜ್ ಹಾಕಿರಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ.
ಅದು ಮಾತ್ರ ಕಸ್ಟಮರ್ಸ್ ಹೇಳಿ ಲಾಸ್ಟ್ ಟೈಮ್ ತುಂಬ ಜನರು ಸಫರ್ ಆಗಿದ್ದಾರೆ ಈ ಪ್ರಾಬ್ಲಮಿಂದ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಕಸ್ಟಮರ್ಸ್ ಹತ್ರ, ಸಪೋಸ್ ನಿಮಗೆ ನನ್ನ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ, ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸೊ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ. ಎನಿ ಟೈಮ್ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಇದು ಆ್ಯಕ್ಚುಲಿ ಶಾಪ್, ಇದು ಗೋಡನ್ ಇದೆ, ಗೋಡನಲ್ಲಿ ಇಟ್ಟಿರ್ತೀವಿ. ಸೊ ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡಿ. ನಮ್ಮ ಈ ಪ್ರಾಡಕ್ಟ್ ಇಲ್ಲ ಅಂತಿಲ್ಲ, ನೋಡಿ ಸರ್ ಅಲ್ಲಿ ನೋಡಿ ಅದಾದರೆ ಎಲ್ಲನೂ ಆಲ್ಮೋಸ್ಟ್ ಸ್ಟಾಕ್ ಇದೆ. ಇದು ಬಿಟ್ಟು ಗೋಡನಲ್ಲೆಲ್ಲ ಸ್ಟಾಕ್ ಇದೆ ನಮ್ಮ ಮಷಿನ್ಸ್ ಎಲ್ಲ. ಈಗ ಬೆಳಗ್ಗೆಯಿಂದ 1-2 ಮಷಿನ್ ಸೇಲ್ ಆಯಿತು. ಸೊ ಆ್ಯಂಡ್ ಇವಾಗಲೂ ಅಷ್ಟೇ ಸೇಲ್ ಆಗ್ತಾ ಇಲ್ಲಿ ಬಂದು ಫಿಲ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ಸ್ಟಾಕ್ ಇಡೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣದಿಂದ ಸೊ ಇದಿದೆ. ಆ್ಯಂಡ್ ಸ್ಕಿನ್ಸು ಅಷ್ಟೇ ಸರ್, ಸ್ಕಿನ್ಸು ಓಪನ್ ಆಗಿ ಹೇಳ್ತೀನಿ, ನಮ್ಮದು ತೊಗೊಂಡೋದ್ರೆ ಲಾಸೇ ಇಲ್ಲ. ಕಸ್ಟಮರ್ ನಾವೇನಂದರೆ ಒಂದು ಫೋಟೋ ಸೆಲೆಕ್ಷನ್ ಮಾಡಬೇಕಾದ್ರೆ 1-2 ಅವರ್ ತೊಗೊತೀವಿ. ಯಾಕಂದರೆ ಇಲ್ಲಿ ತೊಗೊಳ್ಳೋ ಕಸ್ಟಮರ್ಸು ಅವ್ರಿಗೆ ಸೇಲ್ ಆದರೆ ನನಗೆ ಸೇಲ್ ಆದಂಗೆ, ಒಂಥರ ಚೈನ್ ಲಿಂಕ್ ಇದ್ದಂಗೆ. ಅದು ಅವ್ರಿಗೆ ಡೆಡ್ ಸ್ಟಾಕ್ ಆದರೆ ನನಗೂ ಡೆಡ್ ಸ್ಟಾಕ್ ಆದಂಗೆ. ಸೊ ಯಾರ ಮೇಲೂ ಮೋಸ ಮಾಡಿ ನಾವು ದುಡ್ಡು ಮಾಡಬೇಕಂತ ಬಂದಿಲ್ಲ. ಜಸ್ಟ್ ನಾನು ನಂಬಿ ಬಿಸ್ನೆಸ್ ಮಾಡಿ ಸರ್, ಇದು ಹೇಳ್ತೀನಿ. ಒಂದು ಒಳ್ಳೆ ಏರಿಯಾ ನೋಡಿ. ಆ್ಯಂಡ್ ಮೊಬೈಲ್ ಶಾಪಲ್ಲಿ ನಿಮಗೆ ನಾನು ಹೊಸಬ್ರಿಗೆ ನಾನು ಹೇಳೋದೇ ಇಲ್ಲ ಸರ್. ಹೊಸಬ್ರಿಗೆ ನಾನೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ ಹಂಗೆ ನಾನು ಹೇಳೋದೇ ಇಲ್ಲ ಸರ್. ಎಕ್ಸ್ಪೀರಿಯನ್ಸ್ ಇದೆಯಾ ಹಾಕಿ, ಸುಮ್ಮನೆ ಕೈ ಸುಟ್ಕೊಬೇಡಿ. ಲಾಸ್ಟ್ ಟೈಮ್ ಒಬ್ರು ಹಿಂಗೆ ಮಾಡಿಕೊಂಡು ಕೈ ಸುಟ್ಕೊಂಡ್ರು, ನಮ್ಗೆ ಬೇಜಾರಾಯಿತು. ಈಗಲೂ ಓಪನ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಒಂದು ಟೆಂಪರ್ ಗ್ಲಾಸ್ ಹಾಕೋ ಅಷ್ಟು ನಾಲೆಡ್ಜ್ ಇದ್ದರೆ ಸಾಕು ನಿಮಗೆ. ಇದೆಯಾ, ಒಂದು ಶಾಪ್ ಮಾಡಿ, ಶಾಪಲ್ಲಿ ಒಂದು ಮೊಬೈಲ್ ಶಾಪ್ ಮಾಡಿ, ಮೊಬೈಲ್ ಶಾಪಲ್ಲಿ ಇದು ಇಟ್ಟು ಇಡಿ. ಸೊ 100% ನೀವು ವರ್ಕೌಟ್ ಮಾಡ್ತೀರ ಸರ್. ಇವಾಗ ಏನಂದರೆ ಟೆಂಪರ್ ಗ್ಲಾಸ್ ಹೋಗಿ ಇದು ಟ್ರೆಂಡ್ ಆಗ್ತಾಯಿದೆ. ಇನ್ನೊಂದು 5-10 ವರ್ಷ ಇದು ಇರುತ್ತೆ. ಇದು ಹೊಸದಿಂದ ಇರುತ್ತೆ. ಸೊ ನಮ್ಮ ಹತ್ರನೂ ಅಷ್ಟೇ, ನಮ್ಮ ಹತ್ರ ಬಿಸ್ನೆಸ್ ಮಾಡಿದ್ರೆ ಇವಾಗ ಏನಿದು ಅದೇ ಇರುತ್ತೆ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ. ತಿಂಗಳಿಗೆ 2 ತಿಂಗಳಿಗೆ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ. ನಮ್ಮ ಕಸ್ಟಮರ್ಸ್ ಹೆಂಗಿದ್ದಂಗೆ ನಮ್ಮ ಕಸ್ಟಮರ್ಸ್ಗೆ ಅವ್ರಿಗೂ ಅಷ್ಟೇ ಒಂದೇ ಥರ ಇರೋದು ಅವ್ರಿಗೂ ಇಷ್ಟ ಆಗಲ್ಲ, ನಿಮಗೂ ಅಷ್ಟೇ ನನಗೂ ಅಷ್ಟೇ. ಸೊ ಹೊಸ ಪ್ರಾಡಕ್ಟ್ ಅನ್ನೋದು ನಾವು ಈ 2 ಮಂತ್ಸ್ಗೆ ಒಂದ್ಸರಿ ಲಾಂಚ್ ಮಾಡ್ತೀವಿ. ಈಗ ಲಾಸ್ಟ್ ಟೈಮ್ ಬ್ಯಾಕ್ ಫಿಲಿಮ್ ಎಲ್ಲೂ ಇಲ್ಲ. ಸೊ ಬ್ಯಾಕ್ ಫಿಲಿಮ್ ಲಾಂಚ್ ಮಾಡಿದ್ದೀವಿ, ಲೆದರ್ ಸ್ಕಿನ್ಸ್ ಲಾಂಚ್ ಮಾಡಿದ್ದೀವಿ. ಸೊ ಇದೇ ಥರ ನೆಕ್ಸ್ಟ್ ಮಂತ್ ಇನ್ನೊಂದು ಸೈಡಿಂದ ನೋಡಿದ್ರೆ ರೆಡ್ಡು ಆ್ಯಂಡ್ ಗ್ರೀನ್ ಕಾಣಿಸೋ ಥರ ಅದೊಂದು ಪ್ರಾಡಕ್ಟ್ ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾಯಿದೆ. ಸೊ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಬೇಕೋ ಅಷ್ಟು ಹೆಲ್ಪು ಮಾಡ್ತೀವಿ. ಇದು ಬುಲೆಟ್ ಪ್ರೂಫು. ಸೊ ಇದು ಬುಲೆಟ್ ಪ್ರೂಫಲ್ಲಿ ನಮಗೆ HD ಮ್ಯಾಟು ಕ್ಲಿಯರು ಪ್ರೈವಸಿ 2-3 ಸಿಗುತ್ತೆ. ಸೊ ಜಸ್ಟ್ ಇದನ್ನು ಕೊಟ್ಟರೆ ಸಾಕು, ಅದೇ ಪೊಸಿಷನ್ ತೊಗೊಬಂಡುತ್ತೆ. ಸೊ ನಾವೇನು ಅದಕ್ಕೆ ಇದು ಮಾಡಬೇಕಂತ ಏನಿಲ್ಲ. ಈಗ ನಾನು ಸ್ಯಾಮ್ಸಂಗು A34 5G ಮಾಡೆಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಹೋಗಿ A34 ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ಸೀರೀಸಲ್ಲಿ ಯಾವುದಿದ್ರೂ ಬಂದುಬಿಡುತ್ತೆ ನಮಗೆ. ಸುಮ್ಮನೆ 34 ಸಾಕು. ಸೊ ಕೇಸ್ ಫ್ರೆಂಡ್ಲಿ ಅಂದರೆ ವಿತೌಟ್ ಕೇಸ್ ಫ್ರೆಂಡ್ಲಿ ಅಂದರೆ ಕೇಸ್ ಹಾಕಿದ್ರೂ ನಮ್ಮ ನಾರ್ಮಲ್ ಆಗಿರುತ್ತೆ ಅನ್ನೋದು ಇದು. ಓಕೆ, ಫ್ರಂಟ್ ಸ್ಕ್ರೀನ್ ಅಂದರೆ ಫುಲ್ ಬರುತ್ತೆ, ಎಂಡ್ ಟು ಎಂಡ್ ಬರುತ್ತೆ. ಸೊ ಇದು ಮ್ಯಾಟಲ್ಲಿ ನಮಗೆ ಇದು ಕಾಣಿಸ್ಬೇಕಾಗುತ್ತಲ್ವ, ಫೇಸು ಕ್ಯಾಮ್ರಾ ಕವರ್ ಆಗದೆ ಇರೋ ಥರ ಕಟ್ಟಿಂಗ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಕೇಸ್ ಫ್ರೆಂಡ್ಲಿ ಹಾಕ್ತೀವಿ. ಸೊ ಬುಲೆಟ್ ಪ್ರೂಫ್ಗೆ ಆ್ಯಕ್ಚುಲಿ ಬಂದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದರಿಂದ ನಾವು ಇದನ್ನು 7ಅಲ್ಲಿ ಇಟ್ಕೊಬೇಕಾಗುತ್ತೆ. 7ಅಲ್ಲಿ ನಾವು ಮೇಂಟೈನ್ ಮಾಡಿ, ಹೊಸ ಬ್ಲೇಡ್ ಇರೋದ್ರಿಂದ 6 ಇಟ್ಕೊಂಡ್ರೂ ಸಾಕು. ಸೊ ಇಲ್ಲಿ ಬಂದು ನಿಮಗೆ 3 ಆಪ್ಷನ್ ಬರುತ್ತೆ ಸರ್. ಕಟ್ ಸೆಟ್ಟಿಂಗು ಆ್ಯಂಡ್ ಇದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸೊ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಆ್ಯಂಡ್ ಇಲ್ಲೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಇದರಲ್ಲಿ ಅಡ್ಜಸ್ಟಿಂಗ್ ಅವಶ್ಯಕತೆ ಇರಲ್ಲ. ಆ್ಯಂಡ್ ಕೇಸ್ ಫ್ರೆಂಡ್ಲಿ ಇದೆಯಲ್ಲ, ಇದು ಇಟ್ಕೊಂಡು ಸೊ ಸ್ಟಾರ್ಟ್ ಕಟ್ಟಿಂಗ್ ಕೊಡಬೇಕು. ಸರ್ ಕಟ್ ಆಗಿದೆ, ನೋಡ್ಬೋದು ಕಟ್ ಆಗಿದೆ ಇದು. ಸೊ ಇದನ್ನು ನಾನೀಗ ಪೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಸಿಂಪಲ್ಲು. ಇದು ಎಷ್ಟು ಲೇಯರ್ ಇರುತ್ತೆ ಸರ್ ಇದು? ಸರ್ ಇದು ಟೋಟಲ್ 4 ಲೇಯರ್ಸ್ ಇರುತ್ತೆ. ಸೊ ಇದರಲ್ಲಿ ಒಂದು ಲೇಯರ್ ಹೋಗಿದೆ ನಮಗೆ. ಸೊ ಇದರಲ್ಲಿ 3 ಲೇಯರ್ ಇದೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಏನಂದರೆ ಸೆಂಟ್ರಲ್ ಲೈನ್ ಬರ್ತಾ ಇರುತ್ತೆ ಸ್ಕ್ರೀನ್ ಗಾರ್ಡ್ಸಲ್ಲಿ. ಸೊ ಇದರಲ್ಲಿ ನಿಮಗೆ ಆ ಥರ ಪ್ರಾಬ್ಲಮೇ ಇಲ್ಲ ನಿಮಗೆ. ಇಲ್ಲ. ಸೊ ಈ ಥರ ಲೇಯರ್ ಪೇಸ್ಟ್ ಮಾಡಿ, ಸೊ ಇದನ್ನು ನೀವು UV ಮೆಷಿನಲ್ಲಿ ಇಡಬೇಕಾಗುತ್ತೆ. ಹೌದು ಸರ್, ಇದು UV ಮೆಷಿನು. ಸೊ ಇದರಲ್ಲಿ ಏನಂದರೆ ನಿಮಗೆ ಸಪೋಸ್ ಬಬಲ್ಸ್ ಏನಾದರೂ ಬರೋದು ಆ ಥರ ಚಾನ್ಸಸ್ ಇದ್ದರೆ ಸೊ ಇದರಲ್ಲಿ ಅವಾಯ್ಡ್ ಆಗುತ್ತೆ.
ಸೊ ಇದು 120 ಮಿನಿಟ್ಸ್ 2 ಮಿನಿಟ್ಸ್ ಇಡಬೇಕಾಗುತ್ತೆ. ಅದೇ ಸೆಟ್ ಆಗಿಬಿಡುತ್ತೆ ಅದು? ಹೌದೌದು. ಇದು ಬಂದು 2500 ಇರುತ್ತೆ. ಓಕೆ ಸರ್. ಇದು ಸಪ್ರೇಟ್ ಅದು ಜೊತೆ ಬರೋಲ್ಲ, ಇದು ಸಪ್ರೇಟಾಗಿ 2500 ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಯು ವಿ ಆಗಿದೆ. ಸೊ ಇದನ್ನು ತೆಗೆದು ನಾನು ನಿಮಗೆ ಇದು ಎಷ್ಟು ಪ್ರೊಡಕ್ಷನ್ ಇದೆ ಅಂತ ತೋರಿಸ್ತೀನಿ. ಓಕೆ ಸರ್. ಸೊ ಈ ಥರ ಇರುತ್ತೆ ಸರ್. ಓಕೆ ಸರ್. ಫೀಲ್ ಅನ್ನೋದು ನಮಗೆ ಬೇರೆ ಥರನೇ ಇರುತ್ತೆ. ಈ ಬಬಲ್ಸ್ ಏನು ಬರೋದೇ ಇಲ್ಲ? ಇಲ್ಲ ಸರ್, ಸ್ಮಾಲ್ ಬಬಲ್ಸ್ ಬರುತ್ತೆ. ಓಕೆ. ಸೊ ಅದು ನೀವು ಇಲ್ಲೇ ಕ್ಲಿಯರ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ 24 ಅವರ್ಸ್ ಕಡೆ ಒಳಗಿಬಿಡುತ್ತೆ. ಓಕೆ ಸರ್. ಸೊ ಸ್ಮೂತ್ನೆಸ್ಸು ಅಷ್ಟೇ ಸರ್. ಓಕೆ ಸರ್. ಎಲ್ಲ ಇದರಲ್ಲಿರಲ್ಲ, ನೀವೇ ಬೇಕಾದ್ರೆ ಟಚ್ ಮಾಡಿ, ಜಸ್ಟ್ ಟಚ್ ಮಾಡಿ ನೋಡಿ. ಓ, ತುಂಬ ಸ್ಮೂತ್ ಇದೆಯಲ್ಲ ಸರ್? ಹಾಂ, ನೀವು ಪ್ರಮೋಷನ್ಗೆ ಹೇಳ್ಬೇಡಿ, ನಿಜ ಏನಿದಿಲ್ಲ. ರಿಯಲಿ ಟೆಂಪರ್ ಗ್ಲಾಸ್ಗಿಂತ ಆ್ಯಂಡ್ ಬೇರೆ ಅದರ್ಸ್ ಇದಕ್ಕಿಂತ ಇದು ತುಂಬ ಸ್ಮೂತ್ ಇದೆ. ನಿಮಗೆ ಸ್ಟ್ರಾಂಗ್ನೆಸ್ ಕೂಡ ನಾನು ತೋರಿಸ್ತೀನಿ ಈಗ. ಓಕೆ. ಸೊ ಇದ್ರಲ್ಲಿ ಸ್ಪೆಷಲ್ ಇದೆ. ಏನು ಸರ್ ಸ್ಪೆಷಲ್ ಅಂತ? ಸೊ ತೋರಿಸ್ತೀನಿ ನೋಡಿ, ಡಿಸ್ಪ್ಲೇ ಆನೆಲ್ಲ ಇದೆ. ಓಕೆ ಸರ್. ಸೊ ನೋಡ್ಕೊಳ್ಳಿ. ಹಾಂ. ಸೊ ಇದ್ರಲ್ಲಿ ಸ್ಪೆಷಲ್ ಏನು ಗೊತ್ತಾ ಸರ್? ಹಾಂ. ಎಲ್ಲರೂ ಹೊಡಿತಾರೆ. ಓಕೆ ಸರ್. ಸೊ ಮಾರ್ಕ್ ಬೀಳುತ್ತೆ. ಏನು ಹೇಳ್ತಾರೆ ಸರ್, 1 hour 2 hour ಹೋಗ್ಬಿಡುತ್ತೆ ಅಂತಾರೆ. ಮಾರ್ಕೇ ಬಿದ್ದಿಲ್ಲ ಅಂದರೆ ಬಿಡಲ್ಲ ಸರ್? ಮಾರ್ಕೇ ಬೀಳಲ್ಲ ಸರ್. ಎಲ್ಲಿ ಸರ್ ನೋಡೋಣ. ಹೊಡೆದಿದ್ದು ಮಾರ್ಕೇ ಇಲ್ಲ ಇಲ್ಲೇ? ಮಾರ್ಕೇ ಬೀಳಲ್ಲ ಸರ್. ಇನ್ನೊಂದು ಸರಿ ಹೊಡಿತೀನಿ ನೋಡಿ. ಇಲ್ಲೊಂದು ಮಾರ್ಕ್ ಇದೆಯಲ್ಲ, ಸೊ ನಿಮ್ಗೆ ಒರೆಸಿದ್ರೆ ಹೋಗ್ಬಿಡುತ್ತೆ ಇದು. ಓಕೆ ಸರ್. ಓಕೆ ಸರ್ 1 hour 2 hour ಅಂದರೆ ಯಾಕೆ ಕಸ್ಟಮರ್ ವೆಯ್ಟ್ ಮಾಡಲ್ಲ ಸರ್? ಓಕೆ. 1 hour 2 hour 3 hour ಅಂದರೆ ಯಾಕೆ ಕಸ್ಟಮರ್ ವೆಯ್ಟ್ ಮಾಡಲ್ಲ? 1 second ಇದೆಯಾ, 10 seconds ಕಸ್ಟಮರ್ ಪೇಷನ್ಸ್ ಇರುತ್ತೆ, 1 minute ಪೇಷನ್ಸ್ ಇರುತ್ತೆ ಸರ್. ಆ 1 minute ಒಳಗಡೆ ಕ್ಲಿಯರ್ ಆಗುತ್ತೆ ಸರ್. ಸೊ ಇನ್ನೂ ನಿಮಗೆ ಯಾವ ಥರ ತೋರಿಸ್ತೀನಿ ಅಂದರೆ ನೋಡಿ, ನೈಲ್ ಇದೆಯಲ್ಲ ಅದು ಉಗುರು ನೋಡಿ ಸರ್, ನೋಡ್ಕೊಳ್ಳಿ. ತುಂಬ ದೊಡ್ಡದಾಗೆ ಸ್ಕ್ರ್ಯಾಚ್ ಮಾಡ್ತಾಯಿದೆ ನಿಮ್ಮ ಮುಂದೆನೇ. ಸೊ ಒಂದು 20 seconds 30 seconds ಬಿಟ್ಬಿಟ್ರೆ ಹೋಗ್ಬಿಡ್ತದೆ, ಹಂಗೆ ಇಮಿಡಿಯೇಟ್ಲಿ ಹೋಗ್ಬಿಡುತ್ತೆ ನಿಮಗೆ. ಸೊ ಇದು ಸ್ಪೆಷಲು, ಈ ಥರ ಸ್ಪೆಷಲು ಇಂಡಿಯಾದಲ್ಲಿ ನಮ್ಮ ಹತ್ರನೇ ಫಸ್ಟ್ ಇರೋದು. ಇದು ಬುಲೆಟ್ ಪ್ರೂಫ್ ಸರ್. ಇದು ಪ್ರೈಸು ಅಷ್ಟೇ, ಬೇರೆಯವ್ರ ಥರ ಒಂದು ಕಸ್ಟಮರ್ ಹಾಕ್ಕೊಳ್ಳದೆ ಇರೋ ಅಷ್ಟು ರೇಟ್ ಕೂಡ ಇಲ್ಲ. ತುಂಬ ಕಡಿಮೆ ರೇಟು. ಇದ್ರ ರೇಟ್ ನಾವು ಹೇಳೋಕ್ಕಾಗಲ್ಲ, ಆ್ಯಂಡ್ ಪ್ರತಿಯೊಬ್ಬ ಮೊಬೈಲ್ ಸ್ಟೋರವ್ರಿಗೆ ಮಾತ್ರ ಹೇಳ್ತೀವಿ. ಸೊ ಇದು ರೇಟ್ ಕೂಡ ಅಷ್ಟೇ, ತುಂಬ ಏನೂ ಇರಲ್ಲ ನಿಮಗೆ. ಓಕೆ, ಇದು ನೋಡಿ, ಇವಾಗ ನಾನು ನಿಮ್ಮ ಮುಂದೆ ಸ್ಕ್ರಾಚ್ ಮಾಡಿದ್ನಲ್ವಾ, ಸೊ ಇದನ್ನು ನಿಮ್ಮ ಮುಂದೆ ಇದು ಮಾಡ್ತೀನಿ. ಒಂದು 20 to 30 seconds ವೆಯ್ಟ್ ಮಾಡಿದೆ, ಮಿನಿಮಮ್ 1 minute ಸರ್. ಓಕೆ ಸರ್. ಅದು ಎಂಥ ದೊಡ್ಡ ಸ್ಕ್ರಾಚಸ್ ಆದರೂ ಮಿನಿಮಮ್ 1 minute ಹೋಗುತ್ತೆ ನೋಡಿ ಸರ್. ಆವಾಗ ನಿಮ್ಮ ಮುಂದೆನೇ ಎಷ್ಟಕ್ಕಿಂತ ಗೀಚಿದ್ದೀನಿ, ಒಂದೇ ಒಂದು ಚಿಕ್ಕ ಮಾರ್ಕ್ ಇಲ್ಲ. ಸೊ ಇದು ನಮ್ಮ ಹತ್ರ ಸ್ಪೆಷಲ್. ನಾನು ಏನಕ್ಕೆ ಆವಾಗಿಂದ ನಮ್ಮ ಹತ್ರ ಬಿಸ್ನೆಸ್ ಮಾಡಿದೆ ನೀವು ಲಾಸ್ ಆಗಲ್ಲ ಅಂತೀರೋ. ಸೊ ಕಸ್ಟಮರ್ಗೆ ಯಾವ ಥರ ಪ್ರಾಡಕ್ಟ್ ಬೇಕೋ ನಮ್ಮ ಹತ್ರ ಇದೆ. ಓಕೆ, ಕಸ್ಟಮರ್ಗೆ ಬೇಕಾಗಿರೋ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಸೊ ಕಸ್ಟಮರ್ಗೆ ತಲುಪಿಸೋ ಜವಾಬ್ದಾರಿ ನಿಮ್ದಾಗುತ್ತೆ. ನಿಮ್ಗೆ ಯಾವ ಥರ ಬೇಕಾದರೂ ಸಪೋರ್ಟ್ ಮಾಡ್ತೀವಿ, ಬನ್ನಿ ಪರ್ಚೇಸ್ ಮಾಡಿ. ಆ್ಯಂಡ್ ಏನು ಪ್ರತಿಯೊಂದರಲ್ಲೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಫ್ರೆಷರ್ಸ್ಗೆ ಆಗಲ್ಲ ಸರ್. ಏನಾದರೂ ಮೊಬೈಲ್ ಫೀಲ್ಡಲ್ಲಿ ಸ್ವಲ್ಪ ಒಂದು 20 to 30% ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂಥವ್ರಿಗೆ ಆಗುತ್ತೆ. ಸೊ ಪೂರಾ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸೊ ಬಿಸ್ನೆಸ್ ಆಗಲ್ಲ, ಇದು ಲಾಸ್ ಆಗ್ತೀರಾ. ಸೊ ಮೊಬೈಲ್ ಶಾಪು ಟ್ರೈನಿಂಗ್ ಇದ್ದು ನೀವು ಹೊಸ್ದಾಗಿ ಶಾಪ್ ಇದ್ದು ನಿಮ್ಮ ಅದರಲ್ಲಿ ಏನಾದರೂ ಹೊಸ್ದಾಗಿ ಡೆವಲಪ್ ಮಾಡಬೇಕಂದ್ರೆ ಸೊ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಮಷಿನ್ಸ್ ನಿಮ್ಮ ಹತ್ರ ಇದ್ದರೂ ರಾ ಮೆಟೀರಿಯಲ್ ನಾವು ಸಪ್ಲೈ ಮಾಡ್ತೀವಿ. ಸೊ ಈ ಮಷಿನ್ಸ್ ಇಲ್ಲ ನನ್ನ ಹತ್ರ, ಎಲ್ಲ ಪ್ರತಿಯೊಂದಿದೆ ಅಂದರೆ ಟ್ರೈನಿಂಗ್ ಟು ಎಲ್ಲ ನಾವು ಟಾಪ್ ಟು ಬಾಟಮ್ ಎಲ್ಲ ಪ್ರತಿಯೊಂದು ಯಾವ ಥರ ಮಾಡಬೇಕು, ಎಷ್ಟಕ್ಕೆ ಸೇಲ್ ಮಾಡಬೇಕು, ಆ್ಯಂಡ್ ನಿಮ್ಮ ಏರಿಯಾದಲ್ಲಿ ಎಷ್ಟಕ್ಕೆ ಸೇಲ್ ಇದೆ, ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಬೇಕಾದರೆ ಅನುಭವದಲ್ಲಿ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ತಿಳಿಸ್ಕೊಡ್ತೀವಿ ಅವ್ರಿಗೆ. ಲೆದರ್ ಇದು. ಸೊ ಪ್ಯೂರ್ ಲೆದರ್ ಫೀಲೇ ಇರುತ್ತೆ ನಿಮಗೆ. ಸೊ ಇದನ್ನು ಹಾಕಿದ್ರೆ ಯಾವ ಥರ ಒಂದು ಮೊಬೈಲ್ ಶೇಪ್ ಅಂದರೆ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇದು iPhone 15 Plus ಆಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇದು ಅಷ್ಟೇ ಸರ್, ಒಂದು 3 to 4 ಇಟ್ಕೋಬೇಕಾಗುತ್ತೆ. ಈ ಮೊಬೈಲ್ ನೋಡ್ಕೊಳ್ಳಿ ಸರ್ ಒಂದ್ಸರಿ. ಸೊ ಇದ್ರ ಶೇಪ್ ನೋಡಿ, ಇದು ಪ್ರೀಮಿಯಮ್ ನೋಡ್ಕೊಳ್ಳಿ. ಸೊ ನಾನು ಇದನ್ನು ಯಾವ ಥರ ಚೇಂಜ್ ಮಾಡ್ತೀನಿ ನೋಡ್ಕೊಳ್ಳಿ. ಫುಲ್ ಕಟ್ಟಾಗಿ ಬಂದಿದೆ ಇದು. ಹಾಂ, ಇದು ಫುಲ್ ಕಟ್ಟಾಗಿದೆ ಸರ್. ಓಜಿ ಸರ್, ಬಾಸ್ ಒರಿಜಿನಲ್. ನಾವೇ ಕರ್ನಾಟಕದಲ್ಲಿ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಸೊ ನಮ್ಮ ಹತ್ರನೇ ಹೊಸ ಐಟಮ್ ಕೂಡ ಸಿಗೋದು ನಿಮಗೆ ಬೆಸ್ಟ್ ಸರ್. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೋಡಿಕೊಂಡು ನಮ್ಮ ಹತ್ರ ವಿಸಿಟ್ ಮಾಡಿ, ಬೆಸ್ಟ್ ಸರ್ವಿಸ್ ಕೊಡೋಕೆ ನಾವು ರೆಡಿ ಇದ್ದೀವಿ. ಇದು ಫುಲ್ ಲೆದರ್ ಸರ್, ಇದು ಈ ಥರ ಬರುತ್ತೆ. ಸೊ
ನಿಮಗೆ ಇದು ಇವಾಗ ಕಸ್ಟಮರ್ ಹೇಳೋ ಥರ ಬ್ಯಾಕ್ ಕವರೇ ಬೇಡ ಅಂತ ಇದ್ದಾರೆ. ಓಕೆ. ಸೊ ಇದರಿಂದ ನಾವು ಇದು 3mm ಅಲ್ವಾ ಸರ್, ಸೊ ಇದರಿಂದ ಬಿದ್ರೂ ಆ್ಯಕ್ಚುಲಿ ಕಸ್ಟಮರ್ ಮೊಬೈಲು ಸೇಫಾಗೇ ಇರುತ್ತೆ. ಏನೂ ಆಗಲ್ಲ. ನಾವು 100% ಕೊಡೋಕ್ಕಾಗಲ್ಲ, ಬಟ್ ಸೇಫ್ ಇದ್ದೇ ಇರುತ್ತೆ ಇದು. ಇದರಲ್ಲಿ ಬೇರೆ ಬೇರೆ ಇದೆಯಾ ಸರ್ ಡಿಸೈನ್? ಸರ್ ಡಿಸೈನ್ಸ್ ಇದೆ, ಸೊ ತೋರಿಸ್ತೀನಿ ನೋಡಿ. ಸೊ ಇದು ಕಿಂಗ್ ಇದೆ. ಓಕೆ. ಸೊ ತುಂಬ ಕಸ್ಟಮರ್ಸ್ಗೆ ಪ್ಲೈನ್ ಇಷ್ಟ ಆಗುತ್ತೆ. ಓಕೆ ಸರ್. ಸೊ ಪ್ಲೈನ್ ಇದೆ ಆ್ಯಂಡ್ ಇದರಲ್ಲಿ ನಿಮಗೆ ಒಂದೊಂದರಲ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ. ಓಕೆ ಸರ್. ಆ್ಯಂಡ್ ಇನ್ನೊಂದು ಕ್ರೊಕೊಡೈಲ್ ಅಂತ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ, ಈ ಥರ ಬರುತ್ತೆ ನಿಮಗೆ. ಸೇಮ್ ಕ್ರೊಕೊಡೈಲ್ದು ಲೆದರ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಸೊ ಎಲ್ಲದರಲ್ಲೂ ಸೇಮ್ ಕಲರ್ಸ್ 6 ಕಲರ್ 6 ಕಲರ್ಸ್ ಸಿಗುತ್ತೆ. ಎಲ್ಲರೂ ತೋರಿಸೋ ಥರ ಬ್ಯಾಕಲ್ಲಿ ನಿಮಗೆ ಪ್ರಿಂಟ್ ಕೂಡ ಮಾಡ್ಕೋಬೋದು, ಓನ್ ಪ್ರಿಂಟು ನೋಡಿ. ಇಲ್ಲಿ ಇದು ಸ್ಕ್ಯಾನರ್ ಬರುತ್ತೆ. ಸೊ ನೀವು ಅದು ಸ್ಕ್ಯಾನ್ ಮಾಡಿ ಯಾವ ಥರ ಅಂದರೆ ನಿಮಗೆ ಪ್ರಿಂಟರ್ಗೂ ಇದು ಈ ಮಷಿನ್ಗೂ ಮೊಬೈಲ್ಗೂ ಒಂದೇ ನೆಟ್ವರ್ಕು ಕನೆಕ್ಟ್ ಇರಬೇಕು. ಓಕೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಪ್ಲೋಡ್ ಆಗಿದ ತಕ್ಷಣ ಓಕೆ ಸರ್, ಇಲ್ಲಿ ಬಂದ್ಬಿಡುತ್ತೆ ನಿಮಗೆ. ಈಗ ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ಹಾಂ, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಲೆಕ್ಟ್ ಮಾಡಿಕೊಂಡು ಕಸ್ಟಮೈಸ್ ಮಾಡ್ಕೋಬೋದು. ಇದೆಲ್ಲ ಮಷಿನಲ್ಲಿ ಇರುತ್ತೆ ಸರ್, ಇದೇನು ಇದರಲ್ಲ ನೀವು ಮಾರ್ಕೆಟಲ್ಲಿ ತಗೊಳ್ಳೋ ಇದ್ರಲ್ಲಿ ಕೂಡ ಇರುತ್ತೆ. ಇದನ್ನ ನಾನೇನು ನನ್ನ ಮಷಿನಲ್ಲೇ ಇರುತ್ತೆ ಅಂತ ಹೇಳಿಲ್ಲ. ಸೊ ನನ್ನ ಮಷಿನಲ್ಲಿ ಕೂಡ ಇದೆ ಅನ್ನೋದು ಒಂದು ತೋರಿಸ್ತಾ ಇದ್ದೀನಿ. ಹಾಂ. ಸೊ ಇಲ್ಲಿ ಪ್ರಿಂಟ್ ಕೊಟ್ಟರೆ ಆ ಪ್ರಿಂಟಿಂಗಲ್ಲಿ ಬರುತ್ತೆ, ನೀವು ಹಾಕಿ ಕಟ್ ಮಾಡಿ. ಅದಕ್ಕೂ ಅಷ್ಟು ನಮ್ಮ ಹತ್ರ ಪೀಸಸ್ ಇದ್ದಾವೆ, ರಾ ಮೆಟೀರಿಯಲ್ಸ್ ಇದ್ದಾವೆ. ಸೊ ಇದರಲ್ಲಿ ನಿಮಗೆ ಪ್ರಿಂಟ್ ತೊಗೊಂಡು ಅದ್ರ ಮೇಲೆ ಇದು ಲ್ಯಾಮಿನೇಷನ್ ಮಾಡಿ ಹಾಕೋದಷ್ಟೇ. ಇದು ಎಲ್ಲ ಮಷಿನಲ್ಲಿ ಇರುತ್ತೆ, ನಮ್ಮ ಮಷಿನಲ್ಲ, ಮಾರ್ಕೆಟಲ್ಲಿ ತೊಗೊಳ್ಳೋ ಎಲ್ಲ ಮಷಿನಲ್ಲಿ ಇರುತ್ತೆ. ಸೊ ಅದನ್ನ ಹೆಂಗೆ ಯೂಸ್ ಮಾಡೋದು ಗೊತ್ತಿರಲ್ಲ. ಆ್ಯಂಡ್ ನಮ್ಮ ಮಷಿನಲ್ಲಿ ಕೂಡ ಇದೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಸರ್. ಇದು ಬಂದು ಮಿನಿ ಮೆಷಿನ್, ಇದು ಮಿನಿ ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಷೀನು. ಸೊ ಈಗ ತುಂಬ ಜನ ಏನಂದರೆ ಹಳ್ಳಿಯಲ್ಲಿರ್ತಾರೆ, ಅವ್ರು ಜಸ್ಟ್ ಒಂದು ಮೊಬೈಲ್ ಮಾತ್ರ ಬರುತ್ತೆ. ಸಿಟಿಯಲ್ಲಿದ್ದರೆ ಕ್ಯಾಮ್ರಾ, ಲ್ಯಾಪ್ಟಾಪು ಅದು ಇದು ಬರುತ್ತೆ ಅಂತ ಅನ್ಕೋಬೋದು. ಸೊ ಹಳ್ಳಿಯಲ್ಲಿರೋರಿಗೆ ದೊಡ್ಡದಾಗಿ ಏನು ಬರಲ್ಲ, ಮೊಬೈಲ್ ಬಿಟ್ಟರೆ ಬೇರೆ ಏನೂ ಬರಲ್ಲ ಅಂದ್ಕೊಳ್ಳಿ. ಇದು ಬೇಕಾದರೆ ಈಗ ತೊಗೊಂಬಿಟ್ಟು ಯೂಸ್ ಮಾಡ್ಬೋದು ಇದನ್ನು. ಇದಕ್ಕೂ ಅಷ್ಟೇ 1 year ವಾರಂಟಿ ಇದೆ, ಲೈಫ್ ಟೈಮ್ ಸಾಫ್ಟ್ವೇರ್ ಫ್ರೀ ಇದೆ. ಸೊ ಮೊಬೈಲ್ ಮಾತ್ರನೇ ಆಗುತ್ತೆ, ಇದು ಬೇರೆ ಏನೂ ಆಗಲ್ಲ. ಬ್ಯಾಕ್ ಕವರು ಗ್ಲಾಸ್ ಎಲ್ಲ ಕಟ್ ಮಾಡ್ಕೋಬೋದು ಸರ್. ಆ್ಯಂಡ್ ಇನ್ನೊಂದೇನೆಂದರೆ ಪ್ರೈಸಸ್ ವಿಷಯಕ್ಕೆ ಬಂದರೆ ಇದು ಬಂದು 25,000 ಆಗುತ್ತೆ. ಸೊ ದೊಡ್ಡ ಮಷಿನ್ ಬಂದರೆ ನಿಮಗೆ ಇಲ್ಲಿ ನೋಡಿ, ಇದು ಬಂದರೆ ನಿಮಗೆ 37,000 ಆಗುತ್ತೆ. ಎರಡಕ್ಕೂ 1 year ವಾರಂಟಿ ಆ್ಯಂಡ್ ಲೈಫ್ ಟೈಮ್ ವರ್ಷನೂ ಫ್ರೀ ಇರುತ್ತೆ, ಸಾಫ್ಟ್ವೇರು ಫ್ರೀ ಇರುತ್ತೆ. ಯಾವುದೇ ಥರ ಚಾರ್ಜಸ್ ಆಗಲ್ಲ ನಿಮಗೆ. ಇದು ಬಂದು ಮಿನಿ, ಇದು ಆ್ಯಕ್ಚುಲಿ ತುಂಬ ಕಡೆ ನೋಡಿರಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಫಸ್ಟ್ ತೊಗೊಬಂದಿರೋದು, ಬೇರೆ ಕಡೆ ಇದೆ ಬಟ್ ರೇಟ್ ಹೆಂಗಿದೆ ಅಂತ ನಾನು ಇದ್ರ ಬಗ್ಗೆ ವಿಚಾರಿಸಿಲ್ಲ. ಬಟ್ ನಮ್ಮ ಹತ್ರ ನಿಮಗೆ 25,000 ಇದೆ. ಸೊ ಇದ್ರ ಜೊತೆ ನೀವು ಎರಡರಲ್ಲಿ ಯಾವ ತೊಗೊಂಡ್ರು 50 ಸ್ಕಿನ್ ಫ್ರೀ ಬರುತ್ತೆ ನಿಮಗೆ. ಫ್ರೀ 50 ಸ್ಕಿನ್ ಫ್ರೀ ಇರುತ್ತೆ. ಇದು ನೀವು ಯಾವಾಗ ಬೇಕಾದರೂ ಕಸ್ಟಮರ್ ಬರ್ಬೋದು, ಇಯರ್ಲಿ 2 yearly 3 yearly ಯಾವಾಗ ಬೇಕಾದ್ರೂ ಬಂದ್ರೂ 50 ಸ್ಕಿನ್ಸ್ ಫ್ರೀ ಇರುತ್ತೆ ಕಸ್ಟಮರ್ಸ್ಗೆ, ಯಾವಾಗಲೂ ಫ್ರೀ ಇರುತ್ತೆ ಸರ್. ಇದು ರೋಲ್ಸ್, ಇದು ಲ್ಯಾಪ್ಟಾಪ್ ಆ್ಯಂಡ್ ಇದಕ್ಕೆಲ್ಲ ಬರುತ್ತೆ. ನಿಮಗೆ ಫೀಲು ಅಷ್ಟೇ, ಅಷ್ಟು ಲೋಕಲ್ ಆಗಿ ಏನಿರಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲೇ ಮೀಟ್ ಮಾಡಿರ್ತೀವಿ. ಆ್ಯಂಡ್ ಇದು ಬಂದು ಲೆದರ್ ತೋರಿಸಿದ್ನಲ್ಲ, ಇವೆಲ್ಲ ಸ್ಟಾಕ್ ಅವೈಲಬಲ್ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ. ಆ್ಯಂಡ್ ಇವೆಲ್ಲ ಬಂದು ಆ್ಯಕ್ಚುಲಿ ಇಲ್ಲಿರೋ ಸ್ಕಿನ್ಸ್ ಬಂದು ನಿಮಗೆ ಕ್ಯಾಟಗರಿ ವೈಸ್ ಇಟ್ಟಿದ್ದೀವಿ. ಕಸ್ಟಮರ್ ಬಂದು ಪದೇ ಹುಡ್ಕೋದು ಬೇಡ ಅಂದ್ಬಿಟ್ಟು ಎಲ್ಲ ಕ್ಯಾಟಗರಿ ಅಲ್ಲೊಂದು ಕಡೆ ಕಸ್ಟಮರ್ ಕೂತ್ಕೊಂಡ್ರೆ ಸೊ ಒಂದೊಂದೇ ಯಾವ್ದು ಬೇಕೋ ಅದು ತೊಗೊಬಾರ್ದು. ಸೊ ಆ್ಯಂಡ್ ಸ್ಟಾಕ್ಸ್ ಅಷ್ಟೇ, ನಿಮಗೆ ಸ್ಕ್ರೀನ್ ಗಾರ್ಡ್ಸು ಎಲ್ಲ ಸ್ಟಾಕ್ ಅವೈಲಬಲ್ ಇರುತ್ತೆ. ಇನ್ಮೇಲೆ ಯಾವ್ದು ತುಂಬ ಜನ ನಮ್ಮ ಕಸ್ಟಮರ್ಸ್ ತುಂಬ ಇದಾಗಿದ್ದಾರೆ, ಇನ್ಮೇಲೆ ಯಾವುದೇ ಥರ ನಿಮಗೆ ಇದಾಗಲ್ಲ. ಸೊ ಅಲ್ಲೂ ಇದೆ, ಬುಲೆಟ್ ಪ್ರೂಫ್ ಇದೆ. ಸೊ ಇದೆಲ್ಲ ಇವತ್ತು ಡೈಲಿ ಒಂದು 5 ಮೆಷಿನ್ ಅಂತ ಇಟ್ಟರೆ ಇವತ್ತು ಇಷ್ಟು ಮೆಷಿನ್ ಸೇಲ್ ಆಗಿದೆ, ಇವತ್ತು 3 ಮೆಷಿನ್ ಸೇಲ್ ಆಗಿದೆ. ಸೊ ಐಟಮ್ಸು ಅಷ್ಟೇ ಹೋಗ್ತಾನೆ ಇರುತ್ತೆ ಸರ್. ನಾವು ಯಾರಿಗೂ ಅಷ್ಟೇ ಮೋಸ ಮಾಡಿ ಅಂದರೆ ಸುಳ್ಳು ಹೇಳಿ ನಾವು ಬಿಸ್ನೆಸ್ ಮಾಡಲ್ಲ. ಏನಿದೆಯೋ ಅದೇ ನಿಜ ಹೇಳ್ತೀವಿ. ಕಮೆಂಟ್ ಮಾಡಿದ್ರೂ ಅಷ್ಟೇ, ನೀವು ಮಾಡಿಲ್ಲ ಅಂದರೂ ಅಷ್ಟೇ, ಏನಿದೆಯೋ ಅದು 100% ನಿಜ ಹೇಳೇ ಮಾಡ್ತೀವಿ. ಇನ್ನೊಂದು ಮಾತ್ರ ಹೇಳ್ತೀನಿ ಸರ್, ನಮ್ಮ ಹತ್ರ ಕಸ್ಟಮರ್ಸ್ ಯಾರು ಬಂದ್ರೂ ಈಗ ಏನೋ ಬೈ ಮಾಡ್ತಾರೆ, ಸಪೋಸ್ ಅದು ಇಷ್ಟ ಆಗಿಲ್ವಾ, ಇವಾಗೊಂದು ಎಕ್ಸಾಂಪಲ್ ಒಂದು ಸ್ಕ್ರೀನ್ ಗಾರ್ಡ್ ತೊಗೊಂಡ್ಲಿ ಅಂದ್ಕೊಳ್ಳಿ, ಅದರಲ್ಲಿ ಒಂದು 50 ಪೀಸ್ ಇರುತ್ತೆ, ಅದರಲ್ಲಿ ಒಂದು 5 ಪೀಸ್ ಹಾಕಿದ್ರು, ಕಸ್ಟಮರ್ ರಿಟರ್ನ್ ಬಂದರು, ಓಕೆನಾ, ಆ 5 ಪೀಸ್ ಬಿಟ್ಟು ಈ 45 ಪೀಸ್ ಏನಿದೆಯೋ ನಾವೇ ತೊಗೊತೀವಿ. ರಿಟರ್ನ್ ನಾವೇ ಕ್ವಾಲಿಟಿ ಚೆನ್ನಾಗಿಲ್ವಾ ನನ್ನ ಹತ್ರ ನಾನೇ ತೊಗೊತೀನಿ ಸರ್. ರಿಟರ್ನ್ ಇಲ್ಲ, ಒಂದ್ಸರಿ ತೊಗೊಂಡ್ರೆ ಇದು ಅದೆಲ್ಲ ಮೋಸ ಮಾಡಲ್ಲ ನಾವು, ಓಕೆನಾ. ಇಷ್ಟ ಆಗಿಲ್ವಾ, ಕಸ್ಟಮರ್ ರಿಟರ್ನ್ ಬರ್ತಾ ಇದ್ದಾನೆ, ಕ್ವಾಲಿಟಿ ಚೆನ್ನಾಗಿಲ್ವಾ, ಸೊ ಏನಿದೆಯೋ ಅದನ್ನು ನಾನೇ ಬೈಬ್ಯಾಕ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿರೋ ಸರ್ ನೀವು? ಕೇರ್ಪುರ. ಹೇಗಿದೆ ಸರ್ ಸರ್ವಿಸ್ ಇರೋ ಹತ್ರ? ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಮಷಿನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮಾರ್ಕೆಟಲ್ಲಿ ನೋಡಿದ್ರೆ ಬೇರೆ ಮಾರ್ಕೆಟ್ ನೋಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆ್ಯಂಡ್ ನಿಮ್ಗೊಂದು ಮೊಬೈಲ್ಗೆ ಹಾಕ್ಕೊಟ್ಟಿದ್ದೆ, ಅದು ಹೆಂಗಿದೆ? ಚೆನ್ನಾಗಿದೆ.
ಮಾರ್ಕ್ಸ್ ಹೆಂಗಿದೆ? ಮಾರ್ಕ್ಸ್ ಏನಾದರೂ ಬೀಳ್ತಾ ಇದೆಯಾ? ಬೀಳ್ತಾ ಇರಲಿಲ್ಲ. ಕೊಡಿ ಸರ್, ನೋಡಿ ಯೂಸ್ ಮಾಡಿ. ಇವತ್ತವರೆಗೂ ಈ ಥರ ಯೂಸ್ ಮಾಡಿದ್ದೀರಾ ನೀವು? ಇಲ್ಲ ಇವಾಗ ಚೆನ್ನಾಗಿದೆ, ಈಸಿ ಚೆನ್ನಾಗಿ ಮಾರ್ಕ್ ಆಗ್ತಾ ಇದೆ. ಏನೇನು ಪರ್ಚೇಸ್ ಮಾಡಿದ್ರು ಸರ್ ನಿಮ್ಮ ಸರ್ ಇವರು ಮಷಿನ್ ತೊಗೊಂಡಿದ್ದಾರೆ, ಇದ್ರ ಜೊತೆ ಯು ಮೆಷಿನ್ ತೊಗೊಂಡಿದ್ದಾರೆ. ಅದು ಸಪ್ರೇಟ್ ಬರುತ್ತೆ ನಮಗೆ, ಓಕೆ ಮಾರ್ಕೆಟಲ್ಲಿ ಇರೋದಕ್ಕಿಂತ ಬೆಸ್ಟ್ ಸರ್ವಿಸ್ ಇದೆ ಅದೂ. ಆ್ಯಂಡ್ ಸ್ಕಿನ್ಸ್ ತೊಗೊಂಡಿದ್ದಾರೆ, ಅಲ್ಲಿದೆಯಲ್ಲ ಅದು ಸ್ಕಿನ್ಸ್ ತೊಗೊಂಡಿದ್ದಾರೆ. ಓಕೆ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್ ಏನಿಲ್ಲ, ಇವಾಗ ಡಿಸ್ಪ್ಲೇಯಲ್ಲಿ ನೀವು ನಂಬರ್ ಹಾಕ್ತೀರಾ, 2 ನಂಬರು. ಸೊ 2 ನಂಬರಲ್ಲಿ ನೀವು ಕಾಲ್ ಮಾಡ್ಬೋದು. ಕಾಲ್ ಏನಾದರೂ ಪಿಕ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಶಾಪ್ ಹತ್ರ ಬನ್ನಿ, ಎನಿ ಟೈಮ್ ಓಪನ್ ಇರುತ್ತೆ. 10 ರಿಂದ 10, ಬೆಳಗ್ಗೆ 10 ರಿಂದ ನೈಟ್ 10 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಬರ್ತೀನಿ ಅಂತ ಹೇಳಿದ್ರೆ 1 2 ಅವರ್ 3 ಅವರ್ ನಾವು ವೆಯ್ಟ್ ಮಾಡೇ ಮಾಡ್ತೀವಿ. ದೂರದಿಂದ ಬರೋರು ತುಂಬ ಜನ ಇರ್ತಾರೆ. ಆ್ಯಂಡ್ ನಿಯರ್ ನಮಗೆ ಬಂದು ಅಮೃತ ಕಾಲೇಜ್ ನಿಯರ್ ಆಗುತ್ತೆ, ಸೆಂಟ್ರಲ್ ಜೈಲ್ ಅಮೃತ ಕಾಲೇಜ್ ನಿಯರ್ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಸರ್ಜಾಪುರ್ ರೋಡ್ ಕೂಡ ನಿಯರ್ ಆಗುತ್ತೆ. ಸೊ ನಾವು ನಮಗೆ ಅಂತ ಮೆಸೇಜ್ ಆಗಿದ ತಕ್ಷಣ ಅವ್ರಿಗೆ ಲೊಕೇಶನ್ನು ಆ್ಯಂಡ್ ಮಷಿನ್ ಡೀಟೇಲ್ಸು ಆ್ಯಂಡ್ ಯೂಟ್ಯೂಬಲ್ಲಿ ನಮ್ಮ ಸರ್ವಿಸ್ ಯಾವ ಥರ ಇದೋ ಎಲ್ಲ ಅವ್ರಿಗೆ ಲಿಂಕ್ ಹೋಗುತ್ತೆ. ಅದನ್ನ ನೋಡ್ಕೊಂಡು ಬೇಕಾದ್ರೆ ನಮ್ಮ ಹತ್ರ ಭೇಟಿ ಆಗ್ಬೋದು. ಇದು ಡೆಲಿವರಿ ಆಲ್ ಓವರ್ ಇಂಡಿಯಾ ಇದೆ? ಆಲ್ ಓವರ್ ಇಂಡಿಯಾ ಮಾಡ್ತೀವಿ ಸರ್. ಆಲ್ ಓವರ್ ನಾವು ಮೇಯ್ನ್ ನಮ್ದು ಕಾನ್ಸೆಪ್ಟ್ ಬಂದು ಕರ್ನಾಟಕದಲ್ಲಿ ಬೆಸ್ಟ್ ಸರ್ವಿಸ್ ಕೊಡಬೇಕಂತ. ಆಲ್ರೆಡಿ ನಾವು ಕೇರಳಗೂ ಕೊಟ್ಟಿದ್ದೀವಿ, ತಮಿಳ್ನಾಡಿಗೂ ಕೊಟ್ಟಿದ್ದೀವಿ. ಆ್ಯಂಡ್ ಕಸ್ಟಮರ್ಸ್ ಇದ್ದಾರೆ, ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಇದಾಗಿದ್ದೀವಿ. ಸಪೋರ್ಟ್ ಡಿಸ್ಟ್ರಿಬ್ಯೂಟರ್ ಕೂಡ ಬೇಕು ನಮಗೆ. ಯಾಕಂದರೆ ತುಂಬ ಜನ ಬೀದರು, ಕಲಬುರ್ಗಿ, ಯಾದಗಿರಿ ಈ ಕಡೆ ಮೇಲಿಂದ ಬರೋಕ್ಕಾಗಲ್ಲ. ಸೊ ಯಾರಾದರೂ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸೆಂಟ್ರಲ್ ತೊಗೊತೀನಿ ಅಂತ ಹೇಳಿದ್ರೆ ಅವ್ರಿಗೂ ಕೊಡೋಕೆ ರೆಡಿ ಇದ್ದೀವಿ. ನಾವು ದುಡ್ಡು ಮಾಡ್ತೀವಿ, ಅವರು ದುಡ್ಡು ಮಾಡ್ಕೊಳ್ಳಿ. ಸೊ ದುಡ್ಡು ಅನ್ನೋದಕ್ಕಿಂತ ನಾವು ಬಿಸ್ನೆಸ್ ಮಾಡ್ತೀವಿ, ಅವರು ಬಿಸ್ನೆಸ್ ಮಾಡಲಿ. ಓಕೆನಾ? ಡಿಸ್ಟ್ರಿಬ್ಯೂಷನ್ ಪ್ರೈಸು ಬೇರೆ ಥರನೇ ಇರುತ್ತೆ ಆ್ಯಂಡ್ ಹೋಲ್ಸೇಲ್ ಪ್ರೈಸು ಬೇರೆ ಥರ ಇರುತ್ತೆ. ಓನ್ಲಿ ಪದೇ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರನೇ ಬಿಸ್ನೆಸ್ ಮಾಡಿ. ನ್ಯೂ ಮೆಂಬರ್ಸ್ಗೆಲ್ಲ ಇದು ಬಿಸ್ನೆಸ್ ಅಲ್ಲ, ತೊಗೊಂಡು ಲಾಸ್ ಆಗಬೇಡಿ. ಓಕೆ ಸರ್.